ದಿನದಿಂದ ಬೋರ್ವೆಲ್ನಲ್ಲಿ ನೀರು ಪೋಲ್ ಕ್ಯಾರೆ ಎನ್ನದ ಅಧಿಕಾರಿಗಳು. ಇತ್ತೀಚೆಗೆ ಗೌರಿಬಿದನೂರು ನಗರದಲ್ಲಿ ನೀರಿಗಾಗಿ ಹೋರಾಟಗಳು ನಡೆಯುತ್ತಿವೆ. ಕುಡಿಯುವ ನೀರಿಗಾಗಿ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ನೀರು ವ್ಯರ್ಥವಾದರೂ ಸಹ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಸಮಾಜ ಸೇವಕರಾದ ವೆಂಕಟಾಚಲ ಹಾಗೂ ದಲಿತ ಮುಖಂಡರಾದ ಶಂಕರ್ ಆಕ್ರೋಶ ಹೊರಹಾಕಿದ್ರು. ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯ ಪುಟ್ಟಪುರ್ಲಹಳ್ಳಿ ಬಳಿಯ ಬೋರ್ವೆಲ್ 3 ದಿನಗಳಿಂದ ದೊಡ್ಡ ಪ್ರಮಾಣದ ನೀರ ಪೋಲಾಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನ ಇಲ್ಲ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಇನ್ನು ನಗರಸಭಾ ಅಧಿಕಾರಿಗಳ ಮೇಲೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದು, ನೀರು ಪೋಲಾಗ್ತಿದ್ರು ಕೂಡ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ಅನ್ನೋದು ಇದೀಗ ಅಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ಕಾರ, ನನ್ನ ಹೆಸರು ವೆಂಕಟಾಚಲ ಅಂದ್ಬಿಟ್ಟು ಪುಟ್ಟಂಪುರ್ಲಹಳ್ಳಿ ವಯ ಬೈಚಾಪುರ ರಸ್ತೆ ಮಾರ್ಗವಾಗಿ ಬರ್ತಾ ಇದ್ದೀನಿ. ನೋಡಿದೆ, ಇಲ್ಲಿ ದಿನ ಒಂದು 3 ದಿನದಿಂದ ಓಡಾಡ್ತಾ ಇದ್ದೀನಿ. ಪ್ರತಿದಿನ ಈ ಭಾಗದಲ್ಲಿ ಇರುವ ರಸ್ತೆಯಲ್ಲೇ ನೀರು ತುಂಬ ಹರಿದು ಹೋಗ್ತಾ ಇದೆ. ಯಾರೂ ಇದನ್ನು ಗಮನಿಸಿಲ್ಲ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಿಚಾರ ತಿಳಿಸಿವೆ, ಆದರೂ ಇದುವರೆಗೂ ಯಾರೂ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ. ನೀರಿಗಾಗಿ ಹೋರಾಟ ಮಾಡ್ತಾಯಿದ್ರು ಯಾರೂ ಇದ್ರ ಬಗ್ಗೆ ಗಮನ ತಿಳ್ಕೊಂಡಿಲ್ಲ. ದಯವಿಟ್ಟು ಫಸ್ಟು ಇದನ್ನು ಸರಿಪಡಿಸಿ ಹಾಗೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀನಿ. ಎಷ್ಟಿಂದ ಪೋಲ್ ಆಗ್ತದೆ ನೀರನ್ನು? ನಾನು 3 ದಿನದಿಂದ ಸತತವಾಗಿ ನೋಡ್ತಾ ಇದ್ದೀನಿ. ಈ ಹಿಂದೆ 15 ದಿನ ಹಿಂದೆನೂ ನೋಡಿದ್ದೆ, ಸೇಮ್ ಯಥಾಸ್ಥಿತಿನೇ ಇದೆ. ಕೂಡಲೇ ಈ ನೀರಿನ ವ್ಯವಸ್ಥೆನ ಅಧಿಕಾರಿಗಳ ತಲೆ ಕೆಡಿಸ್ಕೊಂತಾರ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ. ಯಾರು ಇದ್ರ ಬಗ್ಗೆ ಈ ರಸ್ತೆ ಗೊತ್ತೇ ಇಲ್ಲ ಅವ್ರಿಗೆ. ನಾವು ಹೇಳಿ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಜನಪ್ರತಿನಿಧಿಗಳಿಗೂ ಮುಟ್ಟಿಸಿದ್ದೀವಿ, ಬಟ್ ಅವರು ಏನೋ ಗೊತ್ತಿಲ್ಲ ಅನ್ನೋ ಥರ ನಡೀತಾ ಇದೆ. ಬೈಚಾಪುರ ರಸ್ತೆ ಮಾರ್ಗ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ನಗರಸಭೆ ವ್ಯಾಪ್ತಿಯ ಕೊಳವೆ ಬಾವಿ ಇಲ್ಲಿ ಹತ್ರ ಇದ್ದೀವಿ. ಇಲ್ಲಿ ಸುಮಾರು 3 ದಿನಗಳಿಂದ ನೀರು ಯಥೇಚ್ಛವಾಗಿ ಪೈಪು ಒಡೆದು ಯಥೇಚ್ಛವಾಗಿ ನೀರು ಪೋಲಾಗಿ ರಸ್ತೆ ಉದ್ದಕ್ಕೂ ಸುಮಾರು 1 ಕಿಲೋಮೀಟರ್ ದೂರ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಇದನ್ನು ನಾವು ಸುಮಾರು 3-4 ಸಲ ನಗರಸಭೆ ಅವರಿಗೆ ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ದುರಸ್ತಿ ಮಾಡಿರ್ತಕ್ಕಂಥ ಕೆಲಸ ಮಾಡಿರಲಿಲ್ಲ. ಇಲ್ಲಿನ ರೈತರಿಗೆ ಮತ್ತು ಸಾರ್ವಜನಿಕರು ಓಡಾಡೋದಕ್ಕೆ ಪ್ರತಿದಿನ ತುಂಬ ತೊಂದರೆ ಆಗ್ತಾ ಇದೆ. ಬಿದ್ದು ಎದ್ದು ಹೋಗುವಂಥ ಪರಿಸ್ಥಿತಿ ಇದೆ. ಈ ತಕ್ಷಣ ಕೂಡಲೇ ಯಾರು ಸಂಬಂಧಪಟ್ಟ ಈ ವಾರ್ಡಿನ ನಗರಸಭಾ ಸದಸ್ಯರು ಮತ್ತು ನಗರಸಭಾ ಆಡಳಿತ ವರ್ಗ ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಿಕೊಟ್ಟು ಈ ಏನು ಕೊಳವೆ ಬಾವಿ ದುರಸ್ತಿ ಆಗಿದೆ ಅದನ್ನು ಶೀಘ್ರವಾಗಿ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ನೀರು ಪೋಲ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ.